ಪಾಪದವನ್ ತರ ಪೋಸ್ ಕೊಟ್ರೆ ಮಾಡಿರೋದೆಲ್ಲ ಸರಿ ಹೋಗಲ್ಲ. ನೀನ್ ಮಾಡಿರೋ ತಪ್ಪನ ನಾವ್ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ ಕ್ಷಮೇನಾ? ಅದು ಇವ್ರನ್ನ? ಅದೆಲ್ಲ ತುಂಬಾ ದೊಡ್ಡ ಮಾತಲ್ಲ ತಕ್ಕ. ಖುಷಿ ಬೇಗ ಬರ್ಲಿ, ಈ ಮದ್ವೆ ಆದಷ್ಟು ಬೇಗ ನಡೀಲಿ ಅಂತ ಮನ್ಸಲ್ಲಿ ಬೇಡ್ಕೋತಾ ಇರ್ತಾರೆ ಅಲ್ವಾ ರಾಜ್? ಯಾಕಂದ್ರೆ ಕಾಂಟ್ರಾಕ್ಟ್ ದುಡ್ಡು ಮುಖ್ಯ ಅಲ್ವಾ? ಆರಾಧ್ನವ್ರೆ, ನನ್ ಮಾತ್ ಕೇಳಿ. ನೀವ್ ಅನ್ಕೊಂಡಿರೋ ತರ ಆತರ ಏನು ಇಲ್ಲ. ಮಾತಾಡ್ಬೇಡಿ ನೀವು ಮಾತಾಡಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಬುರಿಯುತ್ತೆ. ಮನ್ಸೇನ್ರಿ ನೀವು? ರಾಜ್ ಬ್ರೋ, ನಿಂತ್ಕೊಳ್ಳಿ ಬ್ರೋ. ರಾಜ್, ಮನುಷ್ಯತ್ವ ಇದೇನ್ರಿ ನಿಮಗೆ? ಸ್ವಲ್ಪ ಆದ್ರೂ ಕೃತಜ್ಞತೆ ಬೇಡವಾ? ಹಲೋ, ನಿಮ್ದೇನ್ರಿ? ನಾನೇನ್ ಮಾಡ್ದೆ ನಿಮ್ ಫ್ರೆಂಡ್ಗೆ? ಕೃತಜ್ಞತೆ ಇಟ್ಕೊಳ್ಳೋ ಅಂತ ಕೆಲ್ಸ ನಿಮ್ ಫ್ರೆಂಡ್ ಏನ್ ಮಾಡಿಲ್ಲ ಬಿಡಿ. ಅಲ್ರಿ ಆರಾಧನವ್ರೆ, ಇಷ್ಟೆಲ್ಲ ಓದ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ, ಪ್ರಪಂಚ ನೋಡಿದ್ದೀರಾ, ಇಲ್ಲೇನು ನಡೀತದೆ ಅಂತ ಸ್ವಲ್ಪನೂ ಅರ್ಥ ಆಗ್ತಲ್ವ ನಿಮಗೆ? ಅದೇನು ಮನುಷ್ಯತ್ವ ಇಲ್ಲ ಅಂತ ರಾಜನ್ ಕೇಳಿದ್ರಲ್ಲ, ಆ ಪ್ರಶ್ನೆ ನಿಮಗೆ ಕೇಳ್ಕೊಳ್ಳಿ, ಉತ್ತರ ಸಿಗುತ್ತೆ. ಏನಪ್ಪ ನೀನು ನನ್ ಮಗನ್ ಏನೇನೋ ಅಂತಿದ್ಯಾ? ಯಾಕಂದ್ರೆ ಮನುಷ್ಯತ್ವ ಕಳ್ಕೊಂಡು ರಾಜನ್ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾ ಇರೋದು ನಿಮ್ಮ ಮಗಳು. ನೋಡಿ, ಸುಮ್ನಿದ್ರೆ ಸರಿ. ಇವಾಗ ಎಲ್ರಿಗೂ ನನ್ ಜೀವನ ಅಂದ್ರೆ ಆಟ ಆಗ್ಬಿಡಿದೆ ಅಲ್ವಾ? ಆಟ ಆಡೋದೇ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ ಕತ್ತಲ್ಲಿ ತಾರಿ ಇರೋದು. ನಿಮ್ ಮದುವೆನ ಅದಾಗದೇ ನಿಂತೋಯ್ತು ಅಂತ ಅನ್ಕೊಂಡ್ರ? ಖಂಡಿತ ಇಲ್ಲ. ನಿಮ್ಮ ಜೀವನದಲ್ಲಿ ಯಾರು ಆಟ ಆಡಬಾರ್ದು ಅಂತ ರಾಜೇ ಈ ಮದುವೆ ನಿಲ್ಸಿರೋದು. ಅಂತ ರಾಜ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ಲ. ಛೇ, ಒಂದು ಮಾತು ತಿಳಿಸ್ಬಿಡು ಅವ್ರಿಗೆ. ಮತ್ತೆ ಧರ್ಮ, ಈ ಫೈಲ್ ಒಂಚೂರು ನೋಡ್ಬಿಡು. ನೀನು ನೋಡಿರ್ತೀಯಲ್ಲ, ಮತ್ತು ನಾನೇ ನೋಡೋದು ಎಲ್ಲ ಸರಿಯಾಗಿರುತ್ತೆ ಬಿಡು. ಹಾಗಲ್ಲ, ಸಮುದ್ರ ಕಲ್ಲೆಸಿದ್ರು ಲೆಕ್ಕ ಹಾಕಿ ಎಸಿಬೇಕು ಅಂತಾರೆ ಹಿರಿಯರು. ನೀವು ಒಂದು ಸರ್ತಿ ನೋಡ್ಬಿಟ್ರೆ ನಂಗೊಂದು ನೆಮ್ಮದಿ ಕಣಪ್ಪ. ಆಗಲ್ಲ ಅಂದರೆ ಎಲ್ಲಿ ಬಿಡ್ತೀಯಪ್ಪ? ನೀವಿಬ್ರು ಕೆಲಸ ಮಾಡ್ಕೊಂಡು ಕೂತ್ರೆ ಪ್ರಪಂಚನೇ ಮರ್ತೋಗ್ತೀರಲ್ವಾ? ಮೊದಲು ಕಾಫಿ ಕುಡೀರಿ, ತಣ್ಣಗಾಗ್ಬಿಡುತ್ತೆ. ಸಾವಿತ್ರಿ, ಅಮಲ ಹೇಗಿದ್ದಾಳೆ? ಅಮಲ ಬೆಳಗ್ಗೆಯಿಂದ ಚೆನ್ನಾಗೇ ಇದ್ದಾಳೆ. ಆದ್ರೆ ಆದರೆ ಏನಾಯ್ತು? ಏನೂ ಆಗಿಲ್ಲ ರೀ. ಆದ್ರೆ ಎಷ್ಟೊತ್ತಲ್ಲಿ ಏನಾಗುತ್ತೋ ಅಂತ ಮನ್ಸು ಭಯದಲ್ಲೇ ಇರುತ್ತೆ. ರಾಜ್ ಕೂಡ ಮನೇಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಅಮಲ ಸ್ಥಿತಿ ಕೂಡ ಹೀಗಿದೆ. ಮಕ್ಕಳು ಕಷ್ಟಪಡೋದು ನೋಡೋದಕ್ಕಿಂತ ದೊಡ್ಡ ನೋವು ತಾಯಾದೊಳಗೆ ಇನ್ನೇನಿದೆ ಹೇಳಿ? ನಿಜ ಸಾವಿತ್ರಿ, ಅಮಲ ಮತ್ತೆ ಮೊದಲಿನ ಥರನೇ ಆದರೆ ಎಲ್ರಿಗೂ ಸಮಾಧಾನ. ರೀ, ನೀವು ಮನ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಲ್ಲ ಸಾವಿತ್ರಿ, ಎಲ್ಲ ನಾನೇ ಬೇಕು ಅಂತ ಮಾಡ್ಕೊಂಡಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ ನೀನು. ರಿಲ್ಯಾಕ್ಸ್. ಮಕ್ಕಳ ಪರಿಸ್ಥಿತಿ ನೋಡಿ ಹಾಗೆ ಮಾತಾಡ್ತಿದ್ದಾರೆ ಅಷ್ಟೇ.
ಹಾಗಲ್ಲ ಮೂರ್ತಿ, ಎಲ್ಲ ತಂದು ನನ್ನ ತಲೆ ಮೇಲೆನೆ ಗೂಬೆ ಕೂರ್ಸಿರಿ ಹೇಗೆ? ಎಲ್ಲ ಸರಿ ಹೋಗ್ಬೇಕಂತ ತಾನೆ ನಾನು ಶ್ರಮ ಪಡ್ತಾ ಇರೋದು. ಹೆಣ್ಮಕ್ಳು ಮಾತಾಡ್ಕೊಳ್ತಾರೆ, ನಾವೇನು ಎದೆಯಲ್ಲಿ ಬೆಂಕಿ ಸುಡ್ತಾ ಇದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಇರ್ತೀವಿ. ಅದಕ್ಕೆ ಇವರೆಲ್ಲ ನಮಗೆ ನೋವೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆಯಿತು ಸರಿ, ಈಗ ನೀನು ಅದಕ್ಕೆ ಅಪ್ಸೆಟ್ ಆಗಬೇಡ. ಮೂರ್ತಿ, ನನಗಂತೂ ಈ ಜಂಜಾಟ ಸಾಕಾಗ್ಬಿಟ್ಟಿದೆ. ಎಲ್ಲ ಸರಿ ಇದ್ದಿದ್ರೆ ಎಲ್ಲ ಜವಾಬ್ದಾರಿನೂ ಸುಶಾಂತ್ ವಹಿಸಿ ನಾನು ರಿಲ್ಯಾಕ್ಸ್ ಆಗಿಬಿಡ್ತಿದ್ದೆ. ನಾನಿದ್ದೀನಲ್ಲಪ್ಪ. ಎಲ್ಲ ನನಗೆ ವಹಿಸಿ ನೀವು ನೆಮ್ಮದಿಯಾಗಿರಿ. ನೋಡಿ, ರಾಜ್ ನಿಮ್ ಫ್ರೆಂಡ್ ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡಕ್ ಬರಬೇಡಿ. ಅವ್ರೆಂತವ್ರು ಅಂತ ನನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ. ಏನ್ರಿ ಗೊತ್ತಿರೋದು ನಿಮಗೆ? ಮಹೇಶ್ವರ್ ಅಷ್ಟೆಲ್ಲ ಮಾಡ್ತಿದ್ರು, ಸುತ್ತಮುತ್ತ ಒಂದು ಚಿಕ್ಕ ಹೋಪ್ ಇತ್ತಲ್ಲ, ಅದೆಲ್ಲ ಅದಾಗದೇ ಸೃಷ್ಟಿ ಆಯ್ತಂತ ಅನ್ಕೊಂಡ್ರ? ಎಲ್ಲಾನು ರಾಜೇ ಮಾಡಿದ್ದು. ಸ್ವಲ್ಪ ಕಣ್ಬಿಟ್ಟು ನೋಡ್ರಿ. ಅಂದ್ರೆ ಪುರುಷ ನಿಮಗೆ ಅಷ್ಟೊಂದು ಕಾಟ ಕೊಡ್ತಿದ್ರು, ಅವರಿಂದ ನಿಮ್ಮನ್ನ ದೂರ ಇಟ್ಟಿದ್ದು ನಮ್ಮ ರಾಜೇ. ಓ ಅಮಲ, ಬಾ ಮಗಳೇ ಬಾ. ಸಾವಿತ್ರಿ, ಹೋಗು ಅವಳಿಗೂ ಸ್ವಲ್ಪ ಕಾಫಿ ತೊಗೊಂಡು ಬಾ. ಅಮ್ಮ, ಅಪ್ಪ, ನೀವು ಟಾಪಿಕ್ ಚೇಂಜ್ ಮಾಡ್ತಿದ್ದೀರಾ. ನಾನು ಹೇಳಿದ್ರ ಬಗ್ಗೆ ನೀವೇನು ಹೇಳಲೇ ಇಲ್ಲ. ಯಾವುದ್ರ ಬಗ್ಗೆ ಮಗಳೇ? ನಾನು ನಿಮ್ಮ ಜೊತೆ ಆಫೀಸಿಗೆ ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂದೆಲ್ಲ. ಯಾಕೆ ನಿಮ್ಗೆ ಇಷ್ಟ ಅಲ್ವಾ? ನಾನು ಮನೇಲೇ ಇದ್ದು ಎಷ್ಟು ದಿನ ಆಯ್ತಪ್ಪ. ಮನೇಲಿ ಕೂತು ಕೂತು ಏನು ಮಾಡಲಿ? ಹಾಗೇನೂ ಇಲ್ಲ ಅಮಲ, ಸುಮ್ಮನೆ ನೀನು ಯಾಕೆ ತೊಂದರೆ ತಗೊಳ್ತೀಯ? ಸಂದೀಪ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ಫ್ರೆಂಡ್ನ ಮೀಟ್ ಮಾಡು, ರೆಸ್ಟ್ ಮಾಡು. ನೀನು ನಿನ್ನ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಆಗಲಿ, ಆಮೇಲೆ ಆಫೀಸ್ ವರ್ಕೆಲ್ಲ ಇದ್ದದ್ದೇ ಅಲ್ವಾ? ನನಗೆ ಜೀವನ ಪೂರ್ತಿ ರೆಸ್ಟ್ ಮಾಡಿ ಮಾಡಿ ಸಾಕಾಗೋಗಿದೆ ಅಪ್ಪ. ಪ್ಲೀಸ್, ನಾನು ಆಫೀಸಿಗೆ ಬರ್ತೀನಿ. ಪದೇ ಪದೇ ನಿಮ್ಮ ಸ್ವಾಭಿಮಾನನ ಕೆಣಕಿ ನೀವೇ ಇದರಿಂದ ಹಿಂದೆ ಸರಿಯಾಗಿ ಮಾಡಬೇಕು ಅಂತ ಅನ್ಕೊಂಡ. ಅದು ನಿಮಗೆ ಅರ್ಥ ಆಗಲಿಲ್ಲ. ಬದಲಾಗಿ ಅವನ ಬಗ್ಗೆನೇ ತಪ್ಪರ್ಥ ಮಾಡ್ಕೊಂಡ್ರಿ. ಇದು ಸರಿನಾ? ಚಾಂದಿನಿ ಮೇಡಮ್ ಅವ್ರಾಗ ಅವ್ರು ಎಲ್ಲಿ ಬಂದ್ರು ಅಂತ ಅನ್ಕೊಂಡ್ರ? ಅವ್ರ ಹತ್ರ ಹೋಗಿ ನಿಮ್ಮ ಬಗ್ಗೆ ಹೇಳಿ ಅವರನ್ನ ಇಲ್ಲಿ ಬರುವಾಗ ಮಾಡಿದ್ದೆ ನಮ್ಮ ರಾಜ್. ಮದುವೆನ ಇಲ್ಲಿವರೆಗೂ ತರದೇ ಇದ್ದಿದ್ರೆ ಮಹೇಶ್ ಸರ್ ನಿಮಗೆ ಟಾರ್ಚರ್ ಕೊಡ್ತಾನೆ ಇರ್ತಿದ್ರು. ಅದಕ್ಕೆ ನಿಮ್ಮನ್ನ ಹಸೆ ಮನೆವರೆಗೂ ಕರ್ಕೊಂಡು ಬಂದು ಮದುವೆ ನಿಲ್ಲಿಸ್ತಾ. ಯಾಕೆ ಗೊತ್ತಾ ಅವ್ನು ಈಗ ಮಾಡಿದ್ದು? ನಿಮ್ಮ ಬಗ್ಗೆ ಯಾರು ತಪ್ಪಾಗಿ ತಿಳ್ಕೋಬಾರ್ದು ಅಂತ, ನಿಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು ಅಂತ. ಅದಕ್ಕೆ ಉಪಕಾರ ಮಾಡಿದವನಿಗೆ ನೀವು ಹೀಗಂತಿದ್ದೀರಾ. ನಿಮ್ಮ ಮದುವೆ ರಿಜಿಸ್ಟ್ರೇಷನ್ ಕಣ್ರಿ, ಒಂದು ಸೈನ್ ಹಾಕಿದ್ರೆ ಆಮೇಲೆ ಎಲ್ಲ ಒಳ್ಳೇದಾಗತ್ತೆ. ನಿಮ್ಮನ್ನ ಇಲ್ಲಿಂದ ಎಸ್ಕೇಪ್ ಮಾಡಿಸ್ಬೋದಾಗಿತ್ತು, ಆದ್ರೆ ಮದುವೆ ಮನೆಯಿಂದ ನಿಮ್ಮನ್ನ ಎಸ್ಕೇಪ್ ಮಾಡಿಸಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಪುರುಷನ ಮದುವೆ ಮನೆಯಿಂದ ಇಲ್ದಂಗ್ ಮಾಡ್ದ. ಅದಕ್ಕೆ ಮದುವೆ ಗಂಡಿಂದ ಮದುವೆ ನಿಂತೋಯ್ತು ಅಂತ ಆಯ್ತು. ಏನಂದ್ರಿ ನೀವು?
ಬೇರೆಯವ್ರ ಜೀವನದ ಬಗ್ಗೆ ಅವನಿಗೆ ಬೆಲೆ ಗೊತ್ತಿಲ್ಲ ಅಂತಾನ. ಅಷ್ಟಕ್ಕೂ ಅವನಿಗೆ ನೀವು ಯಾರ್ರಿ? ಅವನಿಗೆ ಏನೂ ಅಲ್ದಿರೋ ನಿಮ್ಮ ಜೀವನ ಹಾಳಾಗಬಾರ್ದು ಅಂತ ಇಷ್ಟು ರಿಸ್ಕ್ ತಗೊಂಡು ನಿಮ್ಮ ಮದುವೆ ನಿಲ್ಲಿಸಿದ್ದಾನೆ. ಯಾವುದೇ ಪ್ಲಾನ್ ವರ್ಕೌಟ್ ಆಗದೆ ಇದ್ದಾಗ ಮದುವೆ ಗಂಡನೇ ಇಲ್ಲಿಂದ ಎಸ್ಕೇಪ್ ಮಾಡಿದ್ದಾನೆ. ನಿಮ್ಮ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾನೆ. ಇಲ್ಲಿ ಇಟ್ಟಿದ್ದಾನೆ. ಆದ್ರೆ ನೀವು ಅರ್ಥ ಮಾಡ್ಕೊಳ್ದೆ ಅವನ ಮನಸ್ಸಿಗೆ ಬೇಜಾರು ಮಾಡಿಬಿಟ್ರಲ್ರಿ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಬಿಡಿ. ಹೋಗಿ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವತ್ತು ನಿಮ್ಮ ಮದುವೆ ನಿಂತಿದೆ, ಆದರೂ ನಿಮ್ಮಲ್ಲಿ ಯಾವುದೇ ಆಪಾದನೆಯೂ ಬಂದಿಲ್ಲ. ನೀವು ಸೇಫ್. ಇದಕ್ಕೆ ಕಾರಣ ನಮ್ಮ ರಾಜ್ ಮಾತ್ರ. ಇದೇನಿದು? ಎಲ್ರು ಇಷ್ಟ ಸೈಲೆಂಟಾಗಿ ನಿಂತಿದ್ದೀರಾ? ಪುರೋಹಿತರು ಕಾಣಿಸ್ತಾ ಇಲ್ಲ, ಅಪ್ಪ ಅತ್ತೆ ಪುರುಷಿ ಮಾಮ ಯಾರು ಕಾಣಿಸ್ತಾ ಇಲ್ಲ. ಎಲ್ಲೋದ್ರು? ಅಮ್ಮ ಏನಾಯ್ತು ಅಂತ ಹೇಳು. ಅಪ್ಪ ಎಲ್ಲಿ? ಊರ್ಗೂರೇ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಇವಾಗ ಬಂದು ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ. ಮದುವೆ ನಿಂತೋಯ್ತು. ಆರಾಧನ ಮದುವೆ ನಿಂತೋಯ್ತು.